ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ. ನಾವು ಯಾವ ಥರ ಹಬ್ಬ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ರಾತ್ರಿಯೇ ನಾವು ಎಲ್ಲನೂ ಕೆಲಸನೂ ಮಾಡಿ ಇಟ್ಕೋತೀವಿ. ಕಾಯಿ ಇಂದ ಹಿಡಿದು ಬೆಳಿಗ್ಗೆ ಎದ್ದು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಕಳಸದ ಕಾಯಿನ ರೆಡಿ ಮಾಡ್ಕೋತಾ ಇದ್ದೆ. ಕಳಸದ ಕಾಯಿಗೆ ಅರಶಿನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡು ಅದಕ್ಕೆ ಕುಂಕುಮದ ಎಲ್ಲ ಹಚ್ಕೊಂಡು ನಮ್ಮಮ್ಮ ಈ ಕಡೆ ಇವರ ಕೈ ಕಟ್ಟೋಕ್ಕೆ ರಥದ ದಾರ ರೆಡಿ ಮಾಡ್ತಾಯಿದ್ರು. ಕಳಸಕ್ಕೆ ಹಾಕೋಕ್ಕೆ ಏನೇನು ಬೇಕು ಅಂತ ನಾನು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡೆ. ಬೆಳಿಗ್ಗೆ ಈಸಿ ಆಗುತ್ತೆ, ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ರೆ ಹುಡ್ಕೋದು ತಪ್ಪುತ್ತೆ. ಹಂಗಾಗಿ ನಾನು ಎಲ್ಲ ರೆಡಿನೇ ಮಾಡಿ ಇಟ್ಕೊಡ್ತೀನಿ. ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಒಂದು ತಟ್ಟೆಲಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಆದ ತಕ್ಷಣ ಪೂಜೆ ಮಾಡೋಕ್ಕೂ ಮೊದಲೇ ನಾನು ಮಾಡ್ಕೋಬೇಕು. ರಾತ್ರಿಯೇ ನಾನು ಲಕ್ಷ್ಮಿಗೆ ಮುಖವಾಡಕ್ಕೆ ನಾನು ಅಲಂಕಾರನೂ ಮಾಡಿ ಇಟ್ಕೊಡ್ತೀನಿ. ಕಣ್ಣಿಗೆ ಕಾಡಿಗೆ ಆಗಿರ್ಬೋದು, ತೋಟಿಗೆ ನಾನು ಎಲ್ಲರೂ ಲಿಪ್ಸ್ಟಿಕ್ ಹಚ್ತಾರೆ, ನಾನು ಲಿಪ್ಸ್ಟಿಕ್ ಹಚ್ಚಲ್ಲ. ಸ್ವಲ್ಪ ಒಂದು ವ್ಯಾಸ್ಲಿನ್ ಹಾಕ್ಬಿಟ್ಟು ಕುಂಕುಮನ ಹಚ್ತೀನಿ. ಯಾಕೆಂದರೆ ನಾನು ಅದನ್ನು ಮತ್ತೆ ಯೂಸ್ ಮಾಡಲ್ಲ, ಲಿಪ್ಸ್ಟಿಕ್ ಅದರಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಕುಂಕುಮನೇ ಹಚ್ಕೋತೀನಿ. ಕೆನ್ನೆಗೆಲ್ಲ ಅರಿಶಿನ ಸಾರಿಕೊಂಡು ಅಲಂಕಾರ ಮೊದಲೇ ನಾವು ಯಾವುದನ್ನು ತೆಗಿಯೋಲ್ಲ, ಮತ್ತೆ ಮಾಡೋಕ್ಕಾಗಲ್ಲ ಅಂತ. ಟೇಬಲ್ ಇಡೋಕ್ಕೆ ಒಂದು ಸ್ವಲ್ಪ ಗಂಜಲ ಹಾಕ್ಕೊಂಡು ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಮ್ಮ ಅಕ್ಕ ಒರೆಸ್ಕೋತಾ ಇದ್ಲು. ಎಲ್ಲ ನಾನು ಟೇಬಲ್ ಇಡಬೇಕಲ್ವ, ಅದನ್ನು ಶುದ್ಧಿ ಮಾಡ್ಕೋತಾ ಇದ್ಲು. ನಾನು ಒಂದು ತಟ್ಟೆಗೆಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಬೆಳಿಗ್ಗೆಗೆ ಬೇಗ ಪೂಜೆ ಮಾಡೋಕ್ಕೆ ಸರಿಯೋದು. ಈ ಕಡೆ ನನ್ನ ಮಗನಿಗೆ ನಿದ್ದೆ ಬಂದಿದೆ, ನಾವು ಮಾಡೋ ಗಲಾಟೆಗೆ ನಿದ್ದೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವನು ಇಲ್ಲಿ ನಮ್ಮ ಭಾವ ದೇವ್ರ ಕೂರ್ಸೋಕ್ಕೆ ಟೇಬಲ್ನ ತಗೊಬಂದು ಕೊಡ್ತಾಯಿದ್ರು. ಆ ಟೇಬಲ್ನ ಅವರೇ ಪಾಪ ಅಲಂಕಾರ ಮಾಡಿ ಕೊಟ್ಟರು. ಅವರು ಆಲ್ರೆಡಿ ರಾತ್ರಿ 11 ಗಂಟೆ ಆಯಿತು, ಬೆಳಿಗ್ಗೆ ಅವ್ರಿಗೂ ರಜೆ ಇದ್ದರಿಂದ ನಮಗೂ ಕೆಲಸ ಮಾಡೋಕ್ಕೆ ಎಲ್ಪ್ ಮಾಡಿಕೊಟ್ರು. ಟೇಬಲ್ಗೆ ಅವ್ರು ಆ ಕಡೆ ಅಲಂಕಾರ ಮಾಡ್ತಾರೆ, ನಾನು ಈ ಕಡೆಗೇನೆ ಕಳ್ಸೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ರೆಡಿ ಮಾಡ್ಕೊಬಿಟ್ಟು ಎಲ್ಲ ಆದಮೇಲೆ ಟೇಬಲ್ಗೆಲ್ಲ ಅಲಂಕಾರ ಮಾಡಿಬಿಟ್ಟು ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ನಾವು ಪೀಠನ ಇಡ್ತೀವಿ. ಪೀಠದ ಮೇಲೆ ನಾನು ಅಷ್ಟದಳ ರಂಗೋಲಿನ ಬಿಡಿಸಿಸ್ತೇನೆ. ನಾವೆಲ್ಲ ರಂಗೋಲಿಲಿ ಬಿಡಲ್ಲ, ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ತೀನಿ. ಅಕ್ಕಿಗೆ ಏನಾದರೂ ಮಿಕ್ಸ್ ಆಗಿಬಿಟ್ರೆ ರಂಗೋಲಿ ಅದು ಕಲ್ಲೆಲ್ಲ ಸಿಗುತ್ತೆ. ನಾವು ಅಕ್ಕಿನ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ಅದರಿಂದ ನಾವು ಪಾಯಸನ ಏನಾದರೂ ಒಂದು ಸ್ವೀಟ್ ಮಾಡ್ಕೊಂಡು ತಿಂತೀವಿ. ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ನಾವು ಅಷ್ಟದಳ ರಂಗೋಲಿನೇ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅಕ್ಕಿ ಮೇಲೆ ಬಿಡ್ತಿದ್ದೆ ಯಾವಾಗಲೂ, ಪೀಠದ ಮೇಲೆ ಬಿಡ್ತಿರ್ಲಿಲ್ಲ. ಯಾರೋ ಹೇಳಿದ್ರು ಪೀಠದ ಮೇಲೆ ಬಿಟ್ಟರೆ ಚೆನ್ನಾಗಿ ಇರುತ್ತೆ. ಅಕ್ಕಿ ಮೇಲೆ ಓಂ ಅಂತ ಬರೀಬೇಕು, ಓಂ ಅಂತ ಶ್ರೀ ಅಂತ ಬರೀಬೇಕು ಅಂತ ಹೇಳಿದರು. ನಾನು ಮರ್ತುಬಿಟ್ಟು ಅಷ್ಟದಳ ರಂಗೋಲಿನೇ ಬಿಡೋಕ್ಕೆ ಹೋದೆ. ಸೊ ಹಂಗಾಗಿ ಮತ್ತೆ ನೆನಪಾಗಿ ಅದನ್ನು ಮತ್ತೆ ಇದು ಮಾಡಿಬಿಟ್ಟು ಓಂ ಅಂತ ಶ್ರೀ ಅಂತ ಬರೆದೆ. ಓಂ ಮತ್ತು ಶ್ರೀ ಅಂತ ಬರೆದಾದ್ಮೇಲೆ ನಾವು ಯಾವ ಕಡೆ ನಮ್ಮ ಭಾವ ಬಿಂದಿಗೆಗೆ ಕೋಲು ಕಟ್ಕೊಡ್ತಾಯಿದ್ರು. ಸೀರೆ ಉಡ್ಸೋಕ್ಕೆ ಕೈ ಈ ಥರ ಕಾಣಬೇಕಲ್ವ, ಹಂಗಾಗಿ ನಾವು ಬಿಂದಿಗೆಗೆ ಕೋಲು ಕಟ್ತೀವಿ. ಆ ಕೋಲನ್ನ ಅವ್ರು ಕಟ್ಕೊಡ್ತಾಯಿದ್ರು. ಅದನ್ನು ತೆಗೆದು ನಾವು ಮತ್ತೆ ಅದನ್ನು ನೀಟಾಗಿ ಒಂದು ಪೀಠ ಇಟ್ಟಿರ್ತೀವಿ ಅಕ್ಕಿ ಮೇಲೆ ನೀಟಾಗಿ ಇಟ್ಕೊಂಡು ರಾತ್ರಿಯೇ ಎಲ್ಲ ಮೊದಲೇ ನಾನು ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಮೊದಲೇ ಸೀರೆನ ಪಿನ್ ಮಾಡಿ ಎಲ್ಲ ಕಡೆ ಒಂದೊಂದು ಪಿನ್ ಹಾಕಿ ಇಟ್ಕೊಂಡ್ರೆ ನಾವು ಬೇಗ ಸೀರೆ ಉಡ್ಸೋಕೆ, ಅವಾಗ ನಾವು ತಕ್ಷಣ ಮಾಡೋಕೆ ಹೋಗ್ತೀವಿ ಅಂದರೆ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಿದ್ದೆ ಕಣ್ಣಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಮೊದಲೇ ನಮ್ಮ ಅಕ್ಕ ಆ ಕಡೆ ಕೆಲಸ ಮಾಡ್ಕೊಂಡು ಅವಳೊಂದು ಕೆಲಸ ಮಾಡ್ಕೋತಾ ಇದ್ವಿ. ಹಂಗೆ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದರಿಂದ ಸಡನ್ನಾಗಿ ನಾವು ಬಿಂದಿಗೆಗೆ ಉಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆವಾಗ ನಮ್ಗೆ ಹೆಂಗೆ ಬೇಕಂಗೆ ಮತ್ತೆ ಒಂದು ಕಡೆ ಸರಿ ಹೋಗೋದು, ಒಂದು ಕಡೆ ಸರಿ ಹೋಗುತ್ತೆ, ಆ ಥರ ಆಗುತ್ತೆ. ನಾನು ಯಾವತ್ತೂ ಸೀರೆನ ತಂದಮೇಲೆ ಒಂದು ಸ್ವಲ್ಪ ನೀರು ಮತ್ತು ಗಂಧನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಪ್ರೋಕ್ಷಣೆ ಮಾಡಿ ನಾನು ಬ್ಲೌಸ್ ಯಾವುದು ಕಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಭಿನ್ನ ಇದಾಗುತ್ತೆ ಅಂತ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಬ್ಲೌಸ್ ಕಟ್ ಮಾಡೋಕ್ಕೆ ಹೋಗಲ್ಲ. ಹಂಗೆ ಬ್ಲೌಸ್ ಸಮೇತನೇ ನೆರಿಗೆ ಹಿಡಿದಿರ್ತೀನಿ. ಹಂಗೇ ಒಂದು ದಾರ ಹಾಕಿ ಅದಕ್ಕೆ ಬಿಂದಿಗೆಗೆ ಟೈಟಾಗಿ ಕಟ್ಕೊಳ್ಳೋದು. ಟೈಟಾಗಿ ಕಟ್ಕೊಂಡು, ಯಾಕೆಂದರೆ ಜಾರಬಾರ್ದಲ್ವ, ಸೀರೆ ಭಾರ ಇರುತ್ತೆ, ಡಬಲ್ ಫೋಲ್ಡ್ ಮಾಡಿರ್ತೀವಿ. ಅದಕ್ಕೆ ನಾನೇನು ಮಾಡ್ತೀವಿ, ಒಂದು ದಾರ ಹಾಕಿ ಹಿಂದ್ಗಡೆ ಕೋಲಿಗೆ ಸೇರಿಸಿ ಟೈಟಾಗಿ ಕಟ್ಕೊತೀನಿ. ಟೈಟಾಗಿ ಕಟ್ಕೊಂಡ್ಮೇಲೆ ಸೆರಗು ಬಿಟ್ಕೊಂಡಿರ್ತೀನಲ್ಲ, ಅದನ್ನು ಅಲ್ಲಿ ಸೇರಿ ನಾನು ಯಾವಾಗಲೂ ಇದೇ ಥರ ನಮ್ಮ ಮನೇಲಿ ನಾವು ಮಾಡೋದು. ಭಾರ ಆಗಿಬಿಟ್ರೆ ಜಾರಬಾರ್ದಲ್ವ, ಸೀರೆ ಅಳ್ಳಾಡಬಾರ್ದು. ಅದಕ್ಕೆ ನಾನೇನು ಮಾಡ್ತೀವಿ, ಸ್ವಲ್ಪ ಟೈಟಾಗಿ ಕಟ್ಕೊಂಡು ಮೊದಲೇ ಪಿನ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಬೇಕಾದ್ರೆ ಪಿನ್ ಯೂಸ್ ಮಾಡ್ಬೋದು, ಗುಂಡು ಪಿನ್ ಯೂಸ್ ಮಾಡ್ಬೋದು. ನಾನು ಯಾವಾಗಲೂ ಪಿನ್ ಯೂಸ್ ಮಾಡ್ತೀನಿ. ಗುಂಡು ಪಿನ್ನು ಜಾರ್ಕೋದು ಕಳ್ಕೊಳ್ಳೋದು ಅವೆಲ್ಲ ಮೊದಲೇ ರಿಸ್ಕ್ ತೊಗೊಳಕ್ಕೆ ನಮಗಾಗಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪಿನ್ನನ್ನು ಹಾಕಿ ಇಟ್ಕೊಂಡ್ಬಿಡ್ತೀನಿ ಮೊದಲೇ. ಸೀರೆ ಪಿನ್ನು ಎಲ್ಲ ಸೆರಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನೆಲ್ಲ ಡ್ರಾಪಿಂಗ್ ಮಾಡೋದು. ತಿರ್ಗಾ
ಈ ಥರ ಡ್ರಾಪಿಂಗ್ ಮಾಡ್ಕೊಬಿಟ್ರೆ ನೀಟಾಗಿ ನಾನು ಯಾವತ್ತೂ ಲಕ್ಷ್ಮಿನ ಕೂತಿರೋ ಥರನೇ ಉಡ್ಸೋದು, ಪದ್ಮಾಸನದಲ್ಲೇ ಉಡ್ಸೋದು ಸೀರೆನ. ನಿಂತಿರೋ ಥರ ಉಡ್ಸಿದ್ರೆ ಓಡೋಗೋ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು 3 ವರ್ಷ ಆಯಿತು ಲಕ್ಷ್ಮಿನ ಕೂರ್ಸೋಕ್ಕೆ ಶುರು ಮಾಡಿ. ಆವಾಗಿಂದನೂ ಪದ್ಮಾಸನದಲ್ಲೇ ನಾನು ಕೂರಿಸೋದು. ಕೃತಕವಾಗಿ ಕಾಲು ಅಂಗಡೀಲಿ ಸಿಗುತ್ತಲ್ಲ, ಕಾಲು ಕೈ ಆ ಥರದ್ದು ಯಾವುದು ನಾನು ಇಲ್ಲಿ ಯೂಸ್ ಮಾಡೋಲ್ಲ. ಒಂದು ಪೇಪರ್ ಉಂಡೆ ಥರನೇ ಒಂದೇ ಮಾಡಿ ಅದನ್ನು ಆ ಕಡೆ ಈ ಕಡೆ ಸೈಡಿಗೆ ಇಟ್ಟರೆ ಪದ್ಮಾಸನ ಥರ ಮತ್ತು ಲಕ್ಷ್ಮಿ ಚಪ್ಪಲ್ ಮಟ್ಲೆ ಹಾಕೊಂಡು ಕೂತಿರೋ ಥರ ಕಾಣಿಸುತ್ತೆ. ಯಾವಾಗ ನಾನು ನಿಮ್ಮ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರೋಲ್ ಮಾಡಿದ್ದೀವಿ ನಾವು ಅನ್ನೋದನ್ನು. ಆ ವಿಡಿಯೋನ ಯಾವ ಥರ ನಾನು ಇಟ್ಟೆ ಪೇಪರ್ನ, ಅದು ಕಾಲು ಕಾಣೋ ಥರ ಅನ್ನೋದನ್ನು ಮಾಡೋಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ವೀಡಿಯೋ ಮಾಡೋಕ್ಕೆ ನಮ್ಮ ಅಕ್ಕ ಇದು ಮಾಡಲಿಲ್ಲ, ಹೆಲ್ಪ್ ಮಾಡ್ತಾಯಿದ್ದು. ಎಲ್ಲ ಮಲ್ಕೊಂಬಿಟ್ಟಿದ್ರು, ನಾವಿಬ್ಬರೇ ಇದ್ದಿದ್ದು. ಹಂಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದು ದಿನ ಯಾವ್ದಾದ್ರು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲಕ್ಷ್ಮಿಗೆ ಯಾವ ಥರ ಅಲಂಕಾರ ಮಾಡೋದು, ಸೀರೆ ಉಡ್ಸೋದು, ಯಾವ ಥರ ಪದ್ಮಾಸನ ಯಾವ ಥರ ಮಾಡೋದು ಅನ್ನೋದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಇವಾಗ ಎಲ್ಲ ಮಲ್ಕೊಂಡ್ರೆ ನೋಡಿ, ಇವಾಗ ಆ ಕಡೆ ಈ ಕಡೆ ಕಾಲು ಚಪ್ಪಲ್ ಮಟ್ಲೆ ಹಾಕೋ ಕೂತಿ ಲಕ್ಷ್ಮಿ ಯಾವಾಗಲೂ ಮನೇಲಿ ಕೂತಿದ್ದಾಳೆ ಅನ್ನೋ ಥರನೇ ಕಾಣಬೇಕು. ನಿಂತ್ಕೊಂಡು ಓಡೋ ಥರ ಅಥವಾ ಯಾವ ಥರ ಮಾಡಬಾರ್ದು. ನಾನು ಯಾವಾಗಲೂ ಹಿಂದೆಗಡೆ ಇದು ತಂದಿರ್ತೀನಲ್ಲ, ಕಮಲದ ಹೂವನ ತಲೆ ಮೇಲೆ ಅಥವಾ ಇರಲ್ಲ, ಯಾವಾಗಲೂ ಕೈ ಇರಬೇಕು ಅಂತೇಳಿ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಪೇಪರಲ್ಲಿ ರೋಲ್ ಮಾಡಿ ಕೈ ಥರ ಮಾಡಿ ಹಿಂದೆಗಡೆ ಪಿನ್ ಹಾಕಿ ಇಟ್ಟಿರ್ತೀನಿ. ಅಲ್ಲಿ ಒಂದು ಹೋಲ್ ಮಾಡಿರ್ತೀನಿ ಯಾವಾಗಲೂ. ಆ ಹೋಲ್ಗೆ ಆ ಕಡೆ ಈ ಕಡೆ ನಾವು ಕಮಲದ ಹೂವನ್ನ ಇಡೋದು. ಹಂಗಾಗಿ ನಮ್ಮ ಹತ್ರ ಇರೋ ಒಡವೆನ ಎಷ್ಟಿದೆ ಒಂದಾದರೂ ಯಾರ ಹತ್ರ ಎಷ್ಟು ಇದಿರೋದು. ನಮ್ಮ ಹತ್ರ ಅಂತೂ ಚಿನ್ನ ಅಂತೂ ಇಲ್ಲ. ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ಅಲಂಕಾರ ಮಾಡೋದು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಆಗಲೇ 1 ಗಂಟೆ ಆಗೋಗಿತ್ತು. ಎಲ್ಲ ಮಲ್ಕೊಂಬಿಟ್ಟಿದ್ರು. ನಾನು ಇಬ್ಬರೇ ಅವಳು ಒಬ್ಬಳನ್ನೇ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ನಿಂತ್ಕೊಂಡೆ. ಒಡವೆಗಳಷ್ಟೇ ಹಾಕೋದು ಬಾಕಿ ಇದನ್ನೆಲ್ಲ ಕೆಲಸನೂ ಮುಗ್ದಿತ್ತು. ಲಕ್ಷ್ಮಿಗೆ ಅಲಂಕಾರ ಮಾಡಿದ ಒಡವೆ ಎಲ್ಲ ನಾನು ಹಾಕ್ಕೋತೀನಿ, ನೀನು ಅದೇನು ಮಾಡ್ಕೊ ಅಂತ ಅವಳು ಹೇಳಿದ್ಲು. ಹಂಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಒಡವೆಗಳೆಲ್ಲ ಅವಳು ಹಾಕ್ಕೊಂಡ್ಳು. ಒಡವೆಗಳೆಲ್ಲ ಹಾಕಾದ್ಮೇಲೆ ನಾವು ನಾನೆಲ್ಲ ಯಾವಾಗಲೂ ಅಷ್ಟೇ ಬೆಳಗಿನ ಜಾವ ಪೂಜೆ ಮಾಡಬೇಕಾಗಿರೋದ್ರಿಂದ ಆಗಲ್ಲ. ಬೆಳಿಗ್ಗೆ ಎದ್ದು ನೈವೇದ್ಯ ಮಾಡಿ ಎಲ್ಲ ಮಾಡೋಕ್ಕಾಗದೇ ಇರೋದ್ರಿಂದ ರಾತ್ರಿಯೇ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೋದೆ. ರೆಡಿ ಮಾಡೋದ್ರಿಂದ ಬೆಳಗಿನ ಜಾವ ಆಗೇ ಹೋಗಿರುತ್ತೆ ನಾವೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ. ಹಂಗಾಗಿ ಎಲ್ಲನೂ ಪ್ರತಿಯೊಂದು ಟೇಬಲ್ ಇಟ್ಬಿಟ್ಟು ತಟ್ಟೆಗಳು ಪ್ರತಿಯೊಂದು ಜೋಡಿಸಿ ಇಟ್ಬಿಡ್ತೀವಿ ನಾವು. ಏನೇ ಇದ್ದರೂ ಬೆಳಿಗ್ಗೆಗೆ ಗಣೇಶ ಪೂಜೆ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀನ ವಿಗ್ರಹ ಮುಖಕ್ಕೆ ಕಟ್ಟಿದ್ರೆ ಅಷ್ಟೇ ನಾನು ಉಳಿಸ್ಕೊಳ್ಳೋದು. ಇನ್ನು ಮಿಕ್ಕಿದೆಲ್ಲ ರಾತ್ರಿಯೇ ಮಾಡ್ಕೋತೀವಿ. ಬೆಳಿಗ್ಗೆ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಇದು ಮಾಡೋಷ್ಟರಲ್ಲಿ ಎಲ್ಲರೂ ಸ್ನಾನ ಬರೋಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಹಂಗೆ ಟೈಮು ಸಾಕಾಗದೇ ಇರೋದ್ರಿಂದ ರಾತ್ರಿಯೇ ಎಲ್ಲನೂ ಮಾಡಿ ಇಟ್ಕೊಳ್ಬೇಕು. ನನ್ನ ಸಜೆಷನ್ ಬಂದು ರಾತ್ರಿಯೇ ಎಲ್ಲ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಯಾವುದೇ ಒತ್ತಡ ಇಲ್ದಂತೆ, ಆತಂಕ ಇಲ್ದೇ ಟೈಮ್ ಆಗೋಯ್ತು ಅನ್ನೋದನ್ನು ಇಲ್ದಂತೆ ನಾವು ಒತ್ತಡ ಇಲ್ದಂತೆ ಪೂಜೆ ಮಾಡ್ಬೋದು. ಈ ಕಡೆ ನಮ್ಮ ಅಕ್ಕ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ಲು. ಒಡವೆಗಳೆಲ್ಲ ಹಾಕಿ ಬೇಗ ಹಾಕು ಅಂತ ನಾನು ಹೇಳ್ತಾಯಿದ್ದೆ. ಬೇಗ ಅವಳೆ ಯಾವಾಗಲೂ ಅಷ್ಟೇ, ನಾನು ಮಾಡ್ತೀನಿ ನಿಧಾನಕ್ಕೆ ಮಾಡೋದು, ನಾನು ಸುಮ್ಮನೆ ಅಂತ ಬೈತಾಳೆ. ಅವಳು ನಿಧಾನಕ್ಕೆ ಹಾಕ್ಕೊಂಡು ಒಡವೆಗಳೆಲ್ಲ ನೀಟಾಗಿ ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪೇ ಕಾಣಬೇಕು ಆ ಥರ ಹಾಕ್ತೀನಿ ನಾನು ಅಂತ ಹೇಳ್ತಾಳೆ. ಹಾಕ್ಕೊಂಡೇ ಇದ್ಲು. ಹಂಗೇ ಎಲ್ಲನೂ ಜಾಸ್ತಿ ಆಯಿತು ಅಂದ್ಕೊಂಡೆ. ಅಷ್ಟರಲ್ಲಿ ಬೇಡ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಬಿಂದಿಗೆದು ಕೊರಳು ಕಾಣುತ್ತಲ್ವ, ಸೊ ಹಂಗಾಗಿ ಖಾಲಿ ಇತ್ತು ಅಂತೇಳ್ಬಿಟ್ಟು ಅದಕ್ಕೊಂದು ಹಾಕ್ತೀನಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ಲು. ಅವೆಲ್ಲ ಹಾಕ್ಬಿಟ್ಟು ಫೈನಲಿಯಾಗಿ ಲಕ್ಷ್ಮಿನ ಅಲಂಕಾರ ಮಾಡಿಬಿಟ್ಕೊಂಡು ತಟ್ಟೆ ರೆಡಿ ಮಾಡೋಕ್ಕೆ ಅಂತ ನಾನು ಹೊರಟೆ. ಆಗ ನನ್ನ ಮಾವನ ಈ ಕಡೆ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ತಟ್ಟೆಗಳು ರೆಡಿ ಮಾಡ್ಕೋಬೇಕಲ್ವ. ತಟ್ಟೆಗಳು ರೆಡಿ ಮಾಡಿಕೊಂಡು ಎಲ್ಲನೂ ನಾವು ಯಾವತ್ತೂ 9 ತಟ್ಟೆ ಇಡ್ತೀವಿ. ದುಡ್ಡನ್ನು ಸೇರಿಸಿ ದುಡ್ಡಿನ ತಟ್ಟೆ ಇಡ್ತೀವಲ್ಲ ಅದನ್ನು ಸೇರಿಸಿ 9 ಆಗಬೇಕು. ಆ 9 ತಟ್ಟೆನ ನಾವು ರೆಡಿ ಮಾಡ್ಕೋಬೇಕಲ್ವ. ಈ ಕಡೆ ರೆಡಿ ಮಾಡ್ಕೊಂಡು ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೂ ಅಲಂಕಾರ ಮಾಡಿಕೊಂಡು ಒಂದು ಬಟ್ಟೆ ಇದ್ದರೆ ಒಂದು ಬಟ್ಟೆ ಹಾಸ್ಕೊಂಡು ಹಂಗೆ ಖಾಲಿ ಟೇಬಲ್ ನಾವು ಇಡಬಾರ್ದು, ಚೆನ್ನಾಗಿ ಕಾಣಲ್ಲ. ಒಡವೆ ಒಂದು ಸ್ವಲ್ಪ ಸೈಡ್ ಕೊಟ್ಟೋಗ್ಬಿಟ್ಟಿತ್ತು. ಹಂಗಾಗಿ 3 ಸ್ಟೆಪ್ಪನ್ನು ನೀಟಾಗಿ ಒಂದೇ ಸಮ ಕಾಣಲಿ ಅಂತ ನಾನು ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಂದುಗಡೆ ಎಳೆದ್ಬಿಟ್ಟು ಕಟ್ಟು ಅಂತ ನಮ್ಮ ಅಕ್ಕಂಗೆ ಹೇಳಿದೆ. ಹಾಗೆ ಅವಳು ಕಟ್ಟೋಕ್ಕೆ ಅಂತ ಆ ಕಡೆ ಹೋದ್ಲು. ಅವಳು ಎಳೆದ್ಬಿಟ್ಟು ಕಟ್ತಾಯಿದ್ಲು, ನಾನು ಮುಂದೆ ನೋಡ್ಕೋತಾ ಇದ್ದೆ. ಯಾಕೆಂದರೆ 3 ಸ್ಟೆಪ್ಪು ಚೆನ್ನಾಗಿದ್ರೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ ಅದು ಪದಕಗಳು ಅಂತೇಳ್ಬಿಟ್ಟು. ಹಂಗೆ ಈ ಕಡೆ ಸ್ವಲ್ಪ ಜಾರ್ಕೊಬಿಟ್ಟಿತ್ತು. ಹಂಗೆ ಎಳೆದ್ವಿ ನಾವು. ಅದನ್ನು ಎಳೆದ ಮೇಲೆ ನಾನು ನೀಟಾಗೆಲ್ಲ ಅಲಂಕಾರ ಮುಗಿದು
ಅಲ್ಲಿಗೆ ಲಕ್ಷ್ಮೀದು ಅಲಂಕಾರ ಮುಗ್ದಿತ್ತು. ತಟ್ಟೆಗಳು ರೆಡಿ ಮಾಡ್ಕೋತಾಯಿದ್ವಿ. ತಟ್ಟೆಗಳೆಲ್ಲ ರೆಡಿ ಮಾಡಿಬಿಟ್ಟು ಜೋಡಿಸ್ಬಿಡ್ತೀವಿ ರಾತ್ರಿನೇ ಜೋಡಿಸ್ಬಿಟ್ರೆ ಬೆಳಿಗ್ಗೆ ಎದ್ದು ಬೇಗ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ರಾತ್ರಿನೇ ಎಲ್ಲ ಜೋಡಿಸಿಟ್ಬಿಟ್ಟು ನಾವೇನೇ ಇದ್ರೂ ಗಣೇಶನ ಪೂಜೆ ಮಾಡೋದು, ಕಳಶ ಪ್ರತಿಷ್ಠಾಪನೆ ಮಾಡಿ ಮುಖವಾಡ ಹಾಕೋದು ಅಷ್ಟಕ್ಕೆ ಮಾತ್ರ ಬೆಳಿಗ್ಗೆಗೊಳಿಸ್ಕೊತೀನಿ. ಮಿಕ್ಕಿದ್ದೆಲ್ಲ ರಾತ್ರಿನೇ ಮಾಡಿಬಿಡ್ತೀನಿ. ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟು ಅಷ್ಟರಲ್ಲಿ ಆಲ್ರೆಡಿ ನನಗೆ ಟೈಮ್ 2 ಗಂಟೆ ಆಗೋಗಿತ್ತು. ನಿದ್ದೆ ಬೇರೆ ಎಳೀತಾಯಿತ್ತು. ಅದಕ್ಕೆ ನಮ್ಮ ಅಕ್ಕನ ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ಮಲ್ಕೊಂಬಿಟ್ಟೆ. ಯಾಕೆಂದರೆ ನಾನು ಸ್ವಲ್ಪ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಎದ್ದು ಬೇಗ ನೈವೇದ್ಯ ಮಾಡ್ಬೋದು ಅಂತ ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಹೋಗಿ ಮಲ್ಕೊಂಡೆ. ಮಿಕ್ಕಿದ ಕೆಲಸ ಮಾಡಿಕೊಂಡು ಬೆಳಗಿನ ಜಾವ 5 ಗಂಟೆ ಆಗೋಗಿತ್ತು. ಆಲ್ರೆಡಿ ಎದ್ದು ಸ್ನಾನ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ನಮ್ಮಮ್ಮ ಒಂದು ಕಡೆ ನಾನೊಂದು ಕಡೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾಯಿದ್ವಿ. ಟೈಮ್ ಆಗಿಬಿಟ್ಟಿತ್ತಲ್ಲ ಅಂತ ಫಾಸ್ಟಾಗಿ ರೆಡಿ ಮಾಡ್ತಾಯಿದ್ದೆ. 5 ಥರ ನೈವೇದ್ಯ ಮಾಡಬೇಕಲ್ಲ, ನೈವೇದ್ಯಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ವಿ. 5 ಥರ ನೈವೇದ್ಯ ರೆಡಿ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯ ಸಪ್ರೇಟಾಗಿ ಮಾಡಿ ಕಳ್ಳೆ ಉಸ್ಲಿ ಮಾಡಿದ್ದೆ. ಗಣೇಶನ ಪ್ರತಿಷ್ಠಾಪನೆ ಮಾಡಿ 21 ಗರಿಕೆನ ಇಟ್ಬಿಟ್ಟು ಗಣೇಶನಿಗೆ ನೈವೇದ್ಯ ಅರ್ಪಣೆ ಮಾಡಿಬಿಟ್ಟು ಗಣೇಶನಿಗೆ ಪೂಜೆ ಮಾಡಿದ್ವಿ. ಹಾಗೆ ನಮ್ಮ ಮನೆಯಲ್ಲಿ ಇರೋ ದೇವ್ರ ಫೋಟೋಗಳಿಗೂ ದೀಪ ಹಚ್ಚಿ ನಾವು ಯಾವತ್ತೂ ಒಂದೇ ಕಳಶ ಇಡೋದು. ಲಕ್ಷ್ಮೀ ಹಬ್ಬದ ದಿನ 2 ಕಳಶ ಇಡಬಾರ್ದು ಅಂತ ಮೇಲ್ಗಡೆ ಕಳಶ ತೆಗೆದುಬಿಟ್ಟಿದ್ದೆ ನಾನು. ಲಕ್ಷ್ಮಿಗೆ ಎಲ್ಲ ಕಳಶದೊಳಗಡೆ ಏನೇನು ಹಾಕ್ಬೇಕು ಅಂತ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಹಾಗಾಗಿ ನಾವು ಬೇಗ ಆಯಿತು. ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಅದನ್ನು ನಾನು ಆಲ್ರೆಡಿ ಮಾಡಿಬಿಟ್ಟಿದ್ವಿ. ಆಮೇಲೆ ಮುಖವಾಡ ಕೂರಿಸ್ಕೊಂಡು ಕಟ್ಕೋಬೇಕಿತ್ತು. ಮುಖವಾಡನ ಕಟ್ಟುವಾಗ ಹುಷಾರಾಗಿ ಕಟ್ಟಬೇಕು. ಒಂದು ಸಲ ಕಟ್ಟಿದ ಮೇಲೆ ಮತ್ತೆ ಬಿಚ್ಚೋಕ್ಕೆ ಹೋಗ್ಬಾರ್ದು. ಮತ್ತು ಕಟ್ಟಿಬಿಟ್ಟು ಪೂಜೆ ಮಾಡಿದ್ಮೇಲೆ ಮತ್ತೆ ಬಿಚ್ಚಿ ಕಟ್ಟೋಕ್ಕೆ ಚೆನ್ನಾಗಿರಲ್ಲ, ಕಟ್ಟಲೂಬಾರ್ದು. ಅದಕ್ಕೇ ಫಸ್ಟೇ ನೋಡ್ಕೋಬೇಕು. ಫಸ್ಟೇ ನೋಡಿಕೊಂಡು ಎಲ್ಲಿ ಕಟ್ಟಬೇಕು, ಯಾವ ಥರ ಸ್ಟ್ರೈಟಾಗಿದೆಯಾ, ತಿರುಗಿಕೊಂಡಿದೆಯಾ ಮುಖವಾಡ ಯಾವ ಥರ ಇದೆ ಅಂತೇಳ್ಬಿಟ್ಟು. ನಾವು ಒಂದು ಸಲ ಕಟ್ಬಿಟ್ಟು ನೋಡಿದೆ, ಬಿಂದಿಗೆ ಕಾಣ್ತಿತ್ತು ಅಂತೇಳ್ಬಿಟ್ಟು ಮುಚ್ಚೋಣ ಅಂತ. ಆದರೆ ಕತ್ತನ್ನ ಬಗ್ದಂಗೆ ಆಗ್ಬಿಡ್ತು ಲಕ್ಷ್ಮಿ. ಹಾಗಾಗಿ ಬಿಂದಿಗೆ ಕಂಡ್ರೂ ಪರವಾಗಿಲ್ಲ, ನೀನು ಮೇಲೆ ಕಟ್ಟು ಅಂತೇಳ್ಬಿಟ್ಟು ಅವಳು ನಾವು ಬಿಂದಿಗೆ ಕಾಣ್ತಾ ಇದೆ ಅಂದ್ಬಿಟ್ಟು ಕೆಳಗಡೆ ಕಟ್ಟೋಕ್ಕೆ ಅಂತ ಹೋದ್ಲು. ಅದಕ್ಕೆ ಬಿಂದಿಗೆ ಕಂಡ್ರೂ ಪರವಾಗಿಲ್ಲ, ನೀನು ಮೇಲ್ಗಡೆ ಕಟ್ಟು, ಅದನ್ನು ಹೂವಲ್ಲಿ ಹಾಕಿ ಏನಾದರೂ ಮಾಡೋಣ ಮುಚ್ಚೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೇ ಕಟ್ಟಿಸ್ತೇನೆ. ಮುಂದೆ ನಾನು ಹಿಡ್ಕೊಂಡೆ, ಅವಳು ಕಟ್ಕೊಂಡು ಹಂಗೆ ಹೇಳ್ತಾಯಿದ್ಲು ಬಿಂದಿಗೆ ಕಾಣ್ತಾ ಇದೆಯಲ್ಲ ಅಂತ. ನಾನು ಹೇಳಿದೆ ಬೇರೆ ಏನಾದರೂ ಮಾಡೋಣ ಅಷ್ಟರಲ್ಲಿ. ಅದಕ್ಕೆ ಕಂಡ್ರೂ ಕಾಣುತ್ತೆ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಬಿಂದಿಗೆ ಸ್ವಲ್ಪ ದೊಡ್ಡ ಬಿಂದಿಗೆ ಆಗಿರೋದ್ರಿಂದ, ಅದು ದಪ್ಪ ಕಾಯಿ ಆಗಿರೋದ್ರಿಂದ ಹೈಟ್ ಆಗಿಬಿಡ್ತು ಲಕ್ಷ್ಮಿ. ಅದಕ್ಕೆ ನಾವು ಪರವಾಗಿಲ್ಲ ಅದನ್ನು ನಾವು ಹೂವಲ್ಲಿ ಹಾಕಿ ಮುಚ್ಬೋದು, ಅಲಂಕಾರ ಮಾಡ್ಬೋದು, ಬೇರೆ ಏನಾದರೂ ಮಾಡ್ಬೋದಾಗಿತ್ತು. ಅದಕ್ಕೆ ಫಸ್ಟು ಮುಖವಾಡನ ನಾವು ಏನು ಮಾಡಬೇಕು, ಸ್ಟ್ರೈಟಾಗಿ ಕಟ್ಕೋಬೇಕು. ಲಕ್ಷ್ಮಿ ಪದ್ಮಾಸನದಲ್ಲಿ ಕೂತಿರೋ ಥರ ಕಾಣಬೇಕು ಅಂದರೆ ಸ್ಟ್ರೈಟಾಗಿ ನಮ್ಮನ್ನು ನೋಡ್ತಾ ಇರೋ ಥರನೇ ಕೂತಿರಬೇಕು. ಅದಕ್ಕೆ ನಾನು ಆ ಥರ ಕಟ್ಟು ಅಂತ ಹೇಳಿದೆ. ಅವಳು ಹಂಗೇ ಕಟ್ಟಿದ್ಲು. ಕಟ್ಟಾದಮೇಲೆ ನಾವು ಮಿಕ್ಕಿದ ಕೆಲಸ ಗಣೇಶನಿಗೆ ಅಷ್ಟು ಆಲ್ರೆಡಿ ಪೂಜೆ ಮಾಡಿದ್ರಿಂದ ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು ಅಂತ ಇರೋದ್ರಿಂದ ಪೂಜೆ ಗಣೇಶನಿಗೆ ಮಾಡಾದಮೇಲೆ ನಾವು ಲಕ್ಷ್ಮಿಗೆ ಇದು ಮಾಡಬೇಕು ಅದು ಮಾಡಿಕೊಂಡು ನೆಕ್ಸ್ಟು ಕಳಶ ಪ್ರತಿಷ್ಠಾಪನೆ ಆದಮೇಲೆ ಮುಖವಾಡ ಕಟ್ಟಿ ಮುಖವಾಡಕ್ಕೆ ಆದಮೇಲೆ ತಾಳಿ ಕಟ್ತೀವಿ. ತಾಳಿ ಕಟ್ತೀವಲ್ಲ, ಅದು ವಿಗ್ರಹ ಇದರಲ್ಲಿ ಮುಖವಾಡದಲ್ಲೇ ಇರುತ್ತೆ, ಆದರೆ ನಾವು ಅದನ್ನು ಹಾಕಲ್ಲ. ಅರ್ಶಿಣದ ಕೊಂಬಲ್ಲೇ ನಾನು ತಾಳಿ ಕಟ್ತೀವಿ. ಹೊಸ ಅರ್ಶಿಣದ ಕೊಂಬು ತಗೊಬಂದು ಅದಕ್ಕೆ ದಾರಕ್ಕೆ ಅರಿಶಿಣ ಸವರಿ ಅರ್ಶಿಣದ ಕೊಂಬಲ್ಲಿ ನಾವು ತಾಳಿನ ಕಟ್ತೀವಿ. ತಾಳಿನ ಕಟ್ಟಾದಮೇಲೆ ಮಿಕ್ಕಿದ ಕೆಲಸ ಏನೇ ಇದ್ರೂ ಆಮೇಲೆ ಕಟ್ಬಿಟ್ಟು ಪೂಜೆ ಮಾಡೋದು. ಪೂಜೆ ಮಾಡಾದ್ಮೇಲೆ ನಾವೆಲ್ಲರೂ ಮನೇಲಿ ಎಲ್ಲರೂ ನಮ್ಮ ಭಾವ, ಅಕ್ಕ, ಮಕ್ಕಳು, ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಅಲ್ಲಿ ಇನ್ನೂ ಬಿಂದಿಗೆ ಕಾಣಿಸ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕನಕಾಂಬ್ರ ಮೇಲೆ ಮುಡಿಸಿದ್ನಲ್ಲ ಅದನ್ನು ಒಂದು ರೌಂಡ್ ಶೇಪ್ ಮಾಡಿದೆ. ಬಿಂದಿಗೆ ಕಾಣಲಿಲ್ಲ. ಬಿಂದಿಗೆ ಕಾಣೋ ಥರ ನಾವು ಮಾಡ್ತಾ ಇರ್ಬೇಕಾದ್ರೆ ನಾನು ಹೋಗಲ್ಲ, ನಾನು ಮಾಡಿದ್ರೆ ಅವಳು ಬರೋಲ್ಲ. ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ದೇವ್ರು ಮಾಡ್ತಾ ಇರ್ಬೇಕಾದ್ರೆ ನಾವು ಜಗಳ ಆಡ್ಕೊಬಿಡ್ತೀವಿ ಅಂತೇಳ್ಬಿಟ್ಟು ನಾವು ಬರೋಲ್ಲ. ಅದಕ್ಕೆ ನಾನು ನೋಡಿ ಇವಾಗ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ನಾವು ರಾತ್ರಿನೇ ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಯಿತು. ಪೂಜೆ ಎಲ್ಲ ಮಾಡಬೇಕು ಅಂತಂದ್ರೇ ನಾವು ರಾತ್ರಿನೇ ರೆಡಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ಬೆಳಿಗ್ಗೆ ರೆಡಿ ಮಾಡ್ತೀನಿ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ ಯಾವ ಥರ ಮಾಡ್ಕೊಡ್ರೆ ಯಾವ ಥರ ಅಂತ. ಹೊಸ್ದಾಗಿ ಮಾಡೋರಿಗೆ ನಾನು ಹೇಳ್ತಿರೋದು, ಏನೇ ಇದ್ದರೂ ಹಿಂದಿನ ದಿನವೇ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲಕ್ಷ್ಮಿಗೆ ಪದ್ಮಾಸನ ಥರನೇ ಬರಬೇಕು ಅಂತಂದರೆ ಯಾವ ಥರ ಮಾಡಬೇಕು, ನಾನು ಕೃತಕ ಕಾಲಾಗಿರ್ಬೋದು, ಇದನ್ನು ಬಟ್ಟೆಲಿ ಮಾಡಿರ್ತಾರಲ್ಲ ಅಂಗಡಿಲಿ ನಾನು ಯಾವತ್ತೂ ತರಲ್ಲ. ಪೇಪರ್ನ ರೋಲ್ ಮಾಡಿ ಪದ್ಮಾಸನದಲ್ಲಿ ಚಪ್ಪಲಿ ಮಟ್ಟೆ ಹಾಕಿ ಕೂತಿರೋ ಥರನೇ ಮಾಡೋದು ನಾನು. ಅದಕ್ಕೆ ಒಂದು ವೀಡಿಯೋ ಮಾಡಾಕ್ತೀನಿ.
ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟಿಂದನೇ ನಾವು ಏನೂ ಮಾಡೋಕ್ಕಾಗಲ್ಲ. ಹೊಸ್ದಾಗಿ ಇನ್ನೂ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸ್ಕೊಂಡು ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಈ ಥರ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಬೇಕಾದರೂ ತಿಳಿಸ್ಕೊಡ್ಬೋದು. ಏನಾದರೂ ಮಿಸ್ಟೇಕ್ ಆಗಿದ್ರು ಹೇಳ್ಬೋದು. ಮುಂದಿನ ಸಲ ಮಾಡಿದಾಗ ತಿದ್ಕೋಬೇಕಂದ್ರೆ ನೀವು ನಮಗೆ ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಾವೆಲ್ಲ ಪೂಜೆ ಎಲ್ಲ ಮಾಡಿ ಮುಗ್ದಿತ್ತು. ನಮ್ಮ ಮನೇಲಿ ಒಬ್ಬರು ಸದಸ್ಯರು ಮಿಸ್ ಆಗಿದ್ರು, ನಮ್ಮ ಸೋನು ಅವರು. ಆ ಸೋನನ ನಮ್ಮ ಭಾವ ಕರ್ಕೊಬಂದು ಲಕ್ಷ್ಮಿಗೆ ಕೈ ಮುಗಿಸ್ತಾಯಿದ್ರು. ಅವಳಿಗೂ ಸ್ನಾನ ಗೀನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ, ಕೈ ಮುಗಿಸಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಈ ಥರ ಮಾಡಿದ್ವಿ. ನೀವು ಯಾವ ಥರ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಥ್ಯಾಂಕ್ ಯು.